ಇದಾಗ್ಲೇ ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ ಸಂಭ್ರಮ ಮುಗಿಲು ಮುಟ್ತಾ ಇದೆ. ಒಂದ್ ಕಡೆ ಹೋಮ್ ಮಿನಿಸ್ಟರ್ ಜೊತೆಗೆ ಮೋದಿ ಕೂಡ ಇದೀಗ ಕೇಂದ್ರ ಕಚೇರಿಯತ್ತ ಆಗಮಿಸ್ತಾ ಇದ್ದಾರೆ. ಇದಾಗ್ಲೇ ಕಾರ್ಯಕರ್ತರು ಕೂಡ ಅಲ್ಲಿ ನೆರೆದಿರೋದನ್ನ ಗಮನಿಸಬಹುದಾಗಿದೆ. ಈ ಹಿಂದೆ ಹೌರಾ ಬ್ರಿಡ್ಜ್ ನಲ್ಲಿ ಸೆಲೆಬ್ರೇಟ್ ಮಾಡಿದ್ರು, ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದ್ರು. ಇದೀಗ ಪ್ರಧಾನಿ ಮೋದಿ ಕೂಡ ಆಗಮಿಸ್ತಾ ಇದ್ದಾರೆ ಕೇಂದ್ರ ಕಚೇರಿಯ ಕಡೆಗೆ. ಮತ್ತೊಂದು ಕಡೆ ಟಿವಿಕೆ ವಿಜಯ್ ದಳಪತಿ ಅಭಿಮಾನಿಗಳತ್ತ ವೇವ್ ಮಾಡ್ತಾ ಇರೋದು, ಕಾರ್ಯಕರ್ತರನ್ನ ಭೇಟಿ ಆಗ್ತಾ ಇರೋದು, ಇವೆಲ್ಲ ಚಟುವಟಿಕೆಗಳು ಗರಿಗೆದರ್ತಾ ಇದೆ. ಯಾವಾಗ ಸಿಂಗಲ್ ಮೆಜಾರಿಟಿಯನ್ನ ಪಡೆದುಕೊಳ್ಳುತ್ತೆ ಟಿವಿಕೆ, ಪಕ್ಷದಲ್ಲಿನ ಚಟುವಟಿಕೆಗಳು ಒಂದ್ ಸ್ವಲ್ಪ ಆಕ್ಟಿವ್ ಆಗ್ತಾ ಇದೆ, ಜೊತೆಗೆ ಸ್ಪೀಡ್ ಅಪ್ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಬಿಜೆಪಿಯಲ್ಲಂತೂ ದೊಡ್ಡ ಸಂಭ್ರಮನೆ ಮನೆ ಮಾಡಿದೆ. 5ರ ಪೈಕಿ 3 ರಾಜ್ಯಗಳಲ್ಲಿ ಅಭೂತಪೂರ್ವ ಮುನ್ನಡೆಯನ್ನ ಸಾಧಿಸಿದೆ. ಲೀಡಿಂಗ್ ಎಲ್ಲ 100 ಕ್ರಾಸ್ ಆಗಿದೆ. ಬಿಜೆಪಿಯ ನಂಬರ್ಸ್ ಗಳನ್ನ ನೀವು ಗಮನಿಸಿದ್ರೆ ಪಶ್ಚಿಮ ಬಂಗಾಳ ಒಂದು ಬಿಟ್ಟು ಅಂತ ಹೇಳಿದ್ರೆ ಅತಿ ಹೆಚ್ಚು ಕಾನ್ಸ್ಟೆನ್ಸಿ ಇದೆ, ಅಲ್ಲಿ 294, ಅದರಲ್ಲಿ 204 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸುತ್ತೆ. ಅಸ್ಸಾಮಲ್ಲಿ 102, ಹಾಗೆ ಪುದುಚೇರಿಯಲ್ಲಿ ಕೇಂದ್ರಾಡಳಿತ ಪ್ರದೇಶ ಅಲ್ಲಿ 17, ಕೇರಳಂನಲ್ಲಿ UDF ಲೀಡ್ ನಲ್ಲಿ ಇರೋದು. ಬಟ್ ಎನ್ಡಿಎಗೆ ಒಂದು ಸಂಭ್ರಮ ಅಂತ ಹೇಳಿದ್ರೆ ಕೇರಳದಲ್ಲೂ 3 ಖಾತೆ ತೆಗೆದಿದೆಯಲ್ಲ, ಖಾತೆ ಓಪನ್ ಆಗಿದೆ, ಹಾಗೆ 3 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಲೀಡ್ ಕೂಡ ಇದೆ. ಅದು ಒಂದು ಗುಡ್ ನ್ಯೂಸ್. 0 ಇದ್ದಲ್ಲಿ ಒಂದು ಹಂತಕ್ಕೆ ಬಂತಲ್ಲ ಅಂತ. ಇನ್ನು ಪಶ್ಚಿಮ ಬಂಗಾಳದಲ್ಲಂತೂ 3ರಲ್ಲಿ 77ರಲ್ಲಿ 200ರಲ್ಲಿ ಬಹುಶಃ ಬಿಜೆಪಿಯಲ್ಲಿ ಇದೇ ಡಿಸ್ಕಷನ್ ಆಗಬಹುದು. ಒಂದು ಹಂತಕ್ಕೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗ್ಬೋದು, ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಆಗ್ಬೋದು, ಇದೊಂದು ಲೆಕ್ಕಾಚಾರ ಇದ್ದೇ ಇರುತ್ತೆ. ಬಟ್ 200 ಕ್ರಾಸ್ ಆಗೋದಾ? 77ರಿಂದ ಡಬಲ್ ಆದರೂ ಕೂಡ 140 150 ಈ ರೀತಿಯಾಗಿ ಬರಬೇಕಿತ್ತು. 204ರಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಮುನ್ನಡೆ ಸಾಧಿಸಿದೆ. ಕಾರಣಗಳು 16 ಇದೆ. ಇವೆಲ್ಲವನ್ನ ಡೀಟೇಲ್ ಆಗಿ ಮಾತನಾಡೋದಕ್ಕೆ, ಹಾಗೆ ಪಂಚರಾಜ್ಯಗಳ ಚುನಾವಣೆಯ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಗೆ ತಲುಪಿಸೋದಕ್ಕೆ ನಮ್ಮ ಜೊತೆಗೆ ಕೊಲೀಗ್ ಪ್ರಮೋದ್ ಜಾಯ್ನ್ ಆಗ್ತಾ ಇದ್ದಾರೆ. ಇವತ್ತಿನ ಇನ್ಸೈಡ್ ಸುದ್ದಿಯನ್ನ ವೆಸ್ಟ್ ಬೆಂಗಾಲ್ ಕೋಲ್ಕತ್ತಾದಿಂದ ನಡೆಸ್ಕೊಡ್ತಾರೆ. ಓವರ್ ಟು ಯು ಪ್ರಮೋದ್. ನಟರ ಯುಗ ಮುಗಿದ ಮೇಲೆ ಬಹುಶಃ ಇಂಥ ಒಂದು ಗೆಲುವನ್ನು ಯಾವ್ದಾದ್ರು ರಾಜಕೀಯ ಪಕ್ಷಗಳು ಮಾಡ್ಬೋದು ಅನ್ನುವಂಥದ್ದು ಪ್ರಶ್ನೆ ಇತ್ತು ಸಹಜವಾಗಿ. ಅಥವಾ ಒಬ್ಬ ನಾಯಕ ನಟರಾಗಿದ್ದನು, ಒಬ್ಬ ಹೀರೋ ಆಗಿದ್ದನು ಇಂಥ ಒಂದು ಗೆಲುವು ಪಡೆಯೋದಕ್ಕೆ ಸಾಧ್ಯನಾ ಅಂತ ಚಿರಂಜೀವಿ ಪ್ರಯತ್ನ ಪಟ್ಟಿದ್ರು. ಆದರೆ ಚಿರಂಜೀವಿಗೆ ಇಂಥ ಒಂದು ರೀತಿಯಾದಂಥ ಗೆಲುವು ಸಿಕ್ಕಿಲ್ಲ. ಸಹಜವಾಗಿ ನಿರೀಕ್ಷೆಗಳಿತ್ತು. ಅತಿ ದೊಡ್ಡ ಪಕ್ಷವಾಗಿ ಅವರು ಕೂಡ ಹೊಮ್ತಾರೆ, ಆಂಧ್ರ ಪ್ರದೇಶದಲ್ಲಿ ಸರ್ಕಾರ ಮಾಡ್ತಾರೆ, ರಾಜಶೇಖರ್ ರೆಡ್ಡಿ ಅಂತವ್ರನ್ನೇ ಕೆಳಗಿಳಿಸ್ತಾರೆ ಅನ್ನುವಂಥ ನಿರೀಕ್ಷೆಗಳಿತ್ತು. ಆದರೆ ಅಂಥ ಒಂದು ಪ್ರಯತ್ನ ಮಾಡಿದ್ರು ಕೂಡ ಚಿರಂಜೀವಿ ಯಶಸ್ವಿಯಾಗಿಲ್ಲ. ಆದರೆ ಇಲ್ಲಿ ಟಿವಿಕೆ ಕಟ್ಟಿ ಇತ್ತ ವಿಜಯ್ ಮಾಡಿರುವಂಥ ಸಾಹಸವನ್ನು ನೋಡಿದ್ರೆ ನಿಜಕ್ಕೂ ಕೂಡ ಒಂದು ಅಕಾಡೆಮಿಕ್ ಆಗಿ ಇರುವಂಥ ಒಂದು ರಾಜಕೀಯವಾಗಿ ಇದನ್ನು ಅಧ್ಯಯನ ಮಾಡುವಂಥ ಒಂದು ವಿಷಯ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ಕೇಡರೂ ಇರಲಿಲ್ಲ, ಲೀಡರೂ ಇರಲಿಲ್ಲ, ಆದರೂ ಕೂಡ 100ಕ್ಕೂ ಹೆಚ್ಚು ಸ್ಥಾನ ಹೇಗೆ ಬಂತು ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ. ಆದರೆ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾರೆ ಚೈತ್ರ. ವೆರಿ ಇಂಪಾರ್ಟೆಂಟ್ಲಿ ಇದು ಮೊಮೆಂಟಸ್ ಆಗಿರುವಂಥ ಗೆಲುವು, ಅಂದರೆ ಈ ಕ್ಷಣದಲ್ಲಿ ಗೆದ್ದಿರುವಂಥ ಗೆಲುವು. ಇದರಲ್ಲಿ ಕೇಡರ್ ಅಥವಾ ಲೀಡರ್ ಇದೆಯಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದರೆ ನಾಳೆನೇ ಮುನ್ಸಿಪಾಲಿಟಿ ಎಲೆಕ್ಷನ್ ಆದರೂ ಕೂಡ ವಿಜಯ್ ಇದೇ ರೀತಿಯಂಥ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟಾಕುವಂಥದ್ದಿದೆ. ಆದರೆ ಅದೆಲ್ಲವೂ ಕೂಡ ಬದಿಗಿಟ್ಟು ನೋಡಿದಂಥ ಸಂದರ್ಭದಲ್ಲಿ ಗೆಲುವೇ ಈಗ ಗೆದ್ದಾಗಿದೆ. ಅದಾದ್ಮೇಲೆ ಲೀಡರ್ ಬರ್ತಾರೋ ಕೇಡರ್ ಬರ್ತಾರೋ ಮುಂದೇನಾಗುತ್ತೋ ಅದು ಬೇರೆ ಪ್ರಶ್ನೆ. ಆದರೆ ತಮಿಳಿನ ನೆಲ ಅಥವಾ ದ್ರಾವಿಡ ನೆಲ ನಮಗೆ ಇಂಥ ಅನೇಕ ಅಚ್ಚರಿಗಳನ್ನು ಹಿಂದೆ ಕೂಡ ನಮ್ಗೆ ಹುಟ್ಟಾಕಿದೆ. ಅದು MGR ಇರ್ಬೋದು, ಜಯಲಲಿತಾ ಇರ್ಬೋದು, ಅನೇಕ ನಾಯಕರು ಕೂಡ, ಇನ್ಫ್ಯಾಕ್ಟ್ ವಿಜಯಕಾಂತ್ ಕೂಡ ಪ್ರಯತ್ನ ಪಟ್ಟರು. ಆದರೆ ಇಂಥ ಮ್ಯಾಸಿವ್ ಆದಂಥ ಗೆಲುವು ಅವ್ರಿಗೆ ಸಿಕ್ಕಿರಲಿಲ್ಲ ಚೈತ್ರ. ಕಾರಣ ಅಲ್ಲಿ ಆಗ ತಮಿಳುನಾಡಲ್ಲಿ ಜಯಲಲಿತಾ ಮತ್ತು ಕರುಣಾನಿಧಿ ಎಂಬ ಬಹುದೊಡ್ಡ ನಾಯಕತ್ವ ಇತ್ತು. ಬಹುಶಃ ಆ ಬಹುದೊಡ್ಡ ನಾಯಕತ್ವದ ಎದುರು ಗೋಪಿನಾಥ್ ಇನ್ಫ್ಯಾಕ್ಟ್ ವಿಜಯಕಾಂತ್ ಸ್ವಲ್ಪ ತಣ್ಣಗಾದ್ರು ಅಂತ ಅನ್ನಿಸ್ತು. ಆದರೆ ಈಗ ಕರುಣಾನಿಧಿನೂ ಇಲ್ಲ, ಜಯಲಲಿತನೂ ಇಲ್ಲ. ಈಗ ಸಹಜವಾಗಿ ವಿಜಯ್ಗೆ ಆ ಸ್ಪೇಸ್ ಇತ್ತು. ಪ್ರಮುಖವಾಗಿ ಯುವಕರನ್ನ ಅಟ್ರಾಕ್ಷನ್ ಮಾಡುವಂಥ ಒಂದು ಕಲೆ ಕೂಡ ಗೊತ್ತಿತ್ತು. ಜೊತೆಗೆ ಹೀರೋ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಕೂಡ ವಿಜಯ್ ಅವರನ್ನು ಅಟ್ರಾಕ್ಟ್ ಮಾಡಿದ್ರು. ಹೀಗಾಗಿ ಸಹಜವಾಗಿ ಆ ಒಂದು ವ್ಯಾಕ್ಯೂಮ್ ಇತ್ತು, ಅದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಹೆಲ್ಪ್ ಆಯಿತು. ಅಟ್ ದ ಸೇಮ್ ಟೈಮ್ AIDMK ಕಂಪೇರ್ ಮಾಡ್ಬೋದು. ಅಂದರೆ DMK ಪ್ರಿನ್ಸಿಪಲ್ ಅಪೋಸಿಷನ್ ಅಂತ AIDMK ಏನಿತ್ತು, ಅಲ್ಲಿ ಅಂಥ ಯುವ ಮುಖ ಇರಲಿಲ್ಲ. ಪಳನಿಸ್ವಾಮಿಗಾಗಲೇ ಟೆಸ್ಟ್ ಆಗಿರುವಂಥವ್ರು. ಹೀಗಾಗಿ ಅವರ ನಾಯಕತ್ವದ ಬಗ್ಗೆ ಅಥವಾ ಅವರು ಮುಖ್ಯಮಂತ್ರಿ ಆದರೆ ಏನೋ ಬದಲಾಯಿಸ್ಬಿಡ್ತಾರೆ ಅಂತ ಯಾವುದೇ ರೀತಿಯಂಥ ನಿರೀಕ್ಷೆಗಳಿರಲಿಲ್ಲ. ಜೊತೆಗೆ ಅಣ್ಣಾಮಲೈ ಕೂಡ
ಬ್ಯಾಕ್ ಸೀಟನ್ನು ತೆಗೆದುಕೊಂಡಿದ್ದಂಥ ಹಿನ್ನೆಲೆಯಲ್ಲಿ ಯುವಕರಿಗೆ ಕನೆಕ್ಟ್ ಆಗಿರಲಿಲ್ಲ AIADMK ಕೂಡ ಒಂದು ಅಪೋಸಿಷನ್ ಆಗಿ ಕನೆಕ್ಟ್ ಆಗಿರಲಿಲ್ಲ. ಬಟ್ ಈ ಭಾಗದಲ್ಲಿ ನೋಡಿದ್ರೆ ವಿಜಯ್ ಹೊಸ ಮುಖವಾಗಿ ಬಂದಿದ್ರು, ಜೊತೆಗೆ ಫ್ರೆಶ್ ಆಗಿದ್ರು, ಅವ್ರ ಮೇಲೆ ಹೇಳೋದಕ್ಕೆ ಯಾವುದೇ ರೀತಿಯಂಥ ಆರೋಪಗಳಿರಲಿಲ್ಲ ಅಥವಾ ಯಾವುದೇ ರೀತಿಯಂಥ ಆರೋಪಗಳು ಮಾಡೋದಕ್ಕೂ ಆಗಿಲ್ಲ. ಇನ್ನೊಂದು ಕಡೆಗೆ DMK ಅವರನ್ನು ತೀರಾ ಪರ್ಸನಲ್ ಆಗಿ ಅಟ್ಯಾಕ್ ಮಾಡಿದ್ದು ಕೂಡ ಒಂದು ಸಿಂಪತಿಗೆ ಏನಾಗೋದಕ್ಕೆ ಕಾರಣವಾಯಿತು. ಎಲ್ಲ ಫ್ಯಾಕ್ಟ್ರಿಗಳಿದೆ, ಒಂದು ಪೊಲಿಟಿಕಲಿ ಈಗ ಅನಾಲಿಸಿಸ್ ಮಾಡ್ಬೋದು. ಬಟ್ ಕೇಡರು ಲೀಡರು ಅದೆಲ್ಲವೂ ಕೂಡ ಪ್ರಶ್ನೆ ಮಾಡೋರು ಮಾಡ್ತಾರೆ. ಆದರೆ ಈಗ ಗೆದ್ದಾಗಿದೆ, ಸಹಜವಾಗಿ ಗೆದ್ದಾದ್ಮೇಲೆ ಆತ್ಮವಿಶ್ವಾಸ, ಅದಾದ್ಮೇಲೆ ಅದರಿಂದ ಬರುವಂಥ ಸಂಪನ್ಮೂಲ ಜೊತೆಗೆ ಅನುಭವ ಇದೆಲ್ಲವೂ ಕೂಡ ರಾಜಕೀಯವನ್ನು ಇನ್ನಷ್ಟು ಪಳಗಿಸುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಹೀಗಾಗಿ ವಿಜಯ್ಗೆ ಇದೆಲ್ಲವೂ ಕೂಡ ಗೇನೆ. ಹೀಗಾಗಿ ಮುಂದೆ AIADMK ಏನಾಗುತ್ತೆ, DMK ಏನಾಗುತ್ತೆ ಅದೆಲ್ಲೂ ಕೂಡ ದೊಡ್ಡ ಕ್ವಶನ್ ಮಾರ್ಕ್ ಇದೆ. ಯಾಕೆಂದರೆ AIADMK ಈಗಾಗಲೇ ಯಾವುದೇ ರೀತಿಯಾದಂಥ ನಾಯಕತ್ವ ಇಲ್ದಿರುವಂಥ ಒಂದು ಸುಳಿವು ಕಾಣಿಸ್ತಾ ಇದೆ. ಅಟ್ ದ ಸೇಮ್ ಟೈಮ್ DMKಯಲ್ಲೂ ಕೂಡ ಈಗ ಸ್ಟಾಲಿನ್ನೇ ಸೋತಿರುವಂಥ ಹಿನ್ನೆಲೆಯಲ್ಲಿ ಸ್ಟಾಲಿನ್ ನಂತರ ಪಕ್ಷ ಆಗಿರುತ್ತೆ, ಅದು ಕೂಡ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಹೀಗಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಪಶ್ಚಿಮ ಬಂಗಾಳ ಬೇರೆ ಕತೆ, ಪಶ್ಚಿಮ ಬಂಗಾಳವೂ ಕೂಡ ಇದೇ ರೀತಿಯಾದಂಥ ಡೆವಲಪ್ಮೆಂಟ್ಗಳು ನಮ್ಗೆ ಕಾಣಿಸ್ತಾ ಇದೆ. ಇದರ ಪಿನ್ ಟು ಪಿನ್ ಡೀಟೇಲ್ಸ್ ಮಾಡ್ತಾ ಇದ್ರೆ ಸಾಕಷ್ಟು ಅನಾಲಿಸಿಸ್ ನಮಗೆ ಹೊರಗಡೆ ಬರುತ್ತೆ. ಚೈತ್ರ. ರೈಟ್, ಇದ್ರ ಜೊತೆಗೆ ಪಶ್ಚಿಮ ಬಂಗಾಳದ ಬಗ್ಗೆ ಕೂಡ ನಾವು ಮಾತಾಡಬೇಕಾಗುತ್ತೆ. ರೈಟ್, ಇದೆಲ್ಲದರ ಜೊತೆಗೆ ತಮಿಳುನಾಡಿನಲ್ಲೂ ಕೂಡ ಈಗ ದೃಶ್ಯಾವಳಿಗಳು ಬರ್ತಾ ಇದೆ. ತಮಿಳುನಾಡಿನಲ್ಲೂ ಕೂಡ ಈಗ ವಿಜಯ್ ತಾನೇ ಹೊರಗಡೆ ಬಂದು ಕಾರ್ಯಕರ್ತರ ಹತ್ರ ಅಭಿಮಾನಿಗಳ ಹತ್ರ ಕೈ ಬೀಸ್ತಾ ಇರುವಂಥ ದೃಶ್ಯವನ್ನು ಒಂದು ಕಡೆಗೆ ತೋರಿಸ್ತಾ ಇದೀವಿ. ಮತ್ತೊಂದು ಕಡೆಗೆ ನರೇಂದ್ರ ಮೋದಿ ದೆಹಲಿಯ BJP ಹೆಡ್ ಕ್ವಾರ್ಟರ್ಸ್ BJPಯ ಕಚೇರಿಗೆ ಆಗಮಿಸಿದ್ದಾರೆ. ಅವರು ಕೂಡ ಅಲ್ಲಿ ಸಹಜವಾಗಿ ಅಭಿಮಾನಿಗಳನ್ನು ಅಥವಾ ಇನ್ಫ್ಯಾಕ್ಟ್ ಬೆಂಬಲಿಗರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಪ್ರತಿ ಬಾರಿ ಚುನಾವಣಾ ಗೆಲುವಾದ ತಕ್ಷಣ ಮೋದಿ BJP ಕಚೇರಿಯಿಂದ ಒಂದು ಮೆಸೇಜ್ ಪಾಸ್ ಮಾಡುವಂಥ ಸಂಪ್ರದಾಯವನ್ನು ಇತ್ತೀಚಿನ ವರ್ಷಗಳಲ್ಲಿ ಬೆಳೆಸಿದ್ದಾರೆ. ಹೀಗಾಗಿ ಇವತ್ತು ಕೂಡ BJPಯ ಪಾಲಿಗೆ ಅತಿ ದೊಡ್ಡ ಗೆಲುವಿದಾಗಿದೆ. ಯಾಕೆಂದರೆ BJPಯ ಮೂಲ ಸಿದ್ಧಾಂತದ ಬೀಜವನ್ನು ಬಿತ್ತಿದವರೇ ಶ್ಯಾಮಾ ಪ್ರಸಾದ್ ಮುಖರ್ಜಿ. ಹಿಂದೆ ಜನತಾ ಪಕ್ಷ ಇತ್ತು, ಅದಕ್ಕೂ ಜನಸಂಘ ಇತ್ತು. ಜನಸಂಘದ ಸಂದರ್ಭದಲ್ಲೇ ರಾಷ್ಟ್ರೀಯತೆ ವಿಚಾರ ಇರ್ಬೋದು, ಜೊತೆಗೆ ಕಾಶ್ಮೀರದ 370 ವಿಚಾರ ಇರ್ಬೋದು, ರಾಷ್ಟ್ರೀಯ ಹಿಂದುತ್ವದ ವಿಚಾರ ಇರ್ಬೋದು, ಇದೆಲ್ಲವೂ ಕೂಡ ಸ್ವಾತಂತ್ರ್ಯ ಪೂರ್ವದಲ್ಲೇ ಸಾಕಷ್ಟು ರಾಜಕೀಯ ವಿಚಾರಗಳನ್ನು, ರಾಷ್ಟ್ರೀಯ ಅಸ್ಮಿತೆಯನ್ನು, ರಾಷ್ಟ್ರೀಯ ನಾಯಕತ್ವವನ್ನು ಬೆಳೆಸುವಂಥ ಪ್ರಯತ್ನ ಮಾಡಿದರು. ಅದರ ಮುಂದುವರೆದ ಭಾಗವಾಗಿ ಜನಸಂಘದಿಂದ BJP ಬಂದಿದೆ. BJPಯ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರ ಒಂದು ವಿಶೇಷವಾದಂಥ ಫೋಟೋ ಇರುತ್ತೆ. ಎಲ್ಲ ನಾಯಕರು ಶ್ಯಾಮಾ ಪ್ರಸಾದ್ ಮುಖರ್ಜಿಯವರ ಫೋಟೋಕ್ಕೆ ವಂದಿಸಿ ಆನಂತರ ತಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾರೆ. ಈ ಮೂಲಕ ತಮ್ಮ ಪ್ರೇರಣಾ ಪುರುಷರಾಗಿ, ಆದರ್ಶ ಪುರುಷರಾಗಿ ಶ್ಯಾಮಾ ಪ್ರಸಾದ್ ಮುಖರ್ಜಿಯನ್ನು BJP ಮೊದಲಿಂದಲೂ ಕೂಡ ಆರಾಧಿಸಿ ಬರ್ತಾ ಇದೆ. ಹೀಗಾಗಿ ಇಂಥ ಆರಾಧಿಸಿಕೊಂಡು ಬಂದಿರುವಂಥ ಶ್ಯಾಮಾ ಪ್ರಸಾದ್ ಮುಖರ್ಜಿಯ ನೆಲದಲ್ಲೇ BJP ಹೇಳ ಹೆಸರಿರಲಿಲ್ಲ. BJP ಒಂದೇ ಒಂದು ಸೀಟ್ ಕೂಡ ಗೆಲ್ಲೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಎಡಪಂಥ ಮತ್ತು TMCಯ ಆರ್ಭಟ ಹೆಚ್ಚಾಗಿತ್ತು. ಆದರೆ ಸುಮಾರು 77 ವರ್ಷಗಳ ಬಳಿಕ ಮೊದಲ ಬಾರಿಗೆ BJP ತಾನು ಹುಟ್ಟಿದ ಬಳಿಕ ಮೊದಲ ಬಾರಿಗೆ ಬಂಗಾಳದಲ್ಲಿ ಗೆದ್ದಿರುವಂಥದ್ದು ನಿಜಕ್ಕೂ ಅತಿ ದೊಡ್ಡ ಸಾಧನೆ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಬಂಗಾಳದ ಡೆಮೋಗ್ರಫಿಯನ್ನು ನೋಡ್ತಾರೆ, ಬಂಗಾಳದ ರಾಜಕಾರಣವನ್ನು ನೋಡ್ತಾರೆ, ಬಂಗಾಳದ ಕ್ಯಾಸ್ಟ್ ಕಾಂಬಿನೇಷನ್ಸ್ಗಳನ್ನು ನೋಡ್ತಾರೆ, ಬಂಗಾಳದ ಕೆಮಿಸ್ಟ್ರಿಯನ್ನು ನೋಡ್ತಾರೆ, ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಆದರೆ ಅಂಥ ನೆಲದಲ್ಲೂ ಕೂಡ ಎಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಕಮಲ ಅಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಒಂದು ವಾತಾವರಣ ಇತ್ತು. ಆ ವಾತಾವರಣ 10 ವರ್ಷಗಳಲ್ಲಿ ಬದಲಾಗಿದ್ದು ಬಹುದೊಡ್ಡ ರಾಜಕೀಯ ಬದಲಾವಣೆ. ಹೀಗಾಗಿ ಬಂಗಾಳದ ನೆಲದ ಈ ರಾಜಕೀಯ ಅಧ್ಯಯನ ಕೂಡ ಒಂದು ಹೊಸ ವಿದ್ಯಾರ್ಥಿಗಳಿಗೆ, ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ಒಂದು ಹೊಸ ಪಾಠವಾದರೂ ಕೂಡ ಅಚ್ಚರಿ ಇಲ್ಲ. ಈಗ ಮೋದಿ ಬರ್ತಾ ಇದ್ದಾರೆ, ಕಾರ್ಯಕರ್ತರನ್ನು ಉದ್ದೇಶಿಸಿ ಕೆಲವೇ ಹೊತ್ತಲ್ಲಿ ಮಾತನಾಡ್ತಾರೆ. ಈಗಾಗಲೇ ಗೃಹ ಸಚಿವ ಅಮಿತ್ ಶಾ ಕೂಡ ಬಂದಿದ್ದಾರೆ. ಬಹುಶಃ ಈ ಗೆಲುವಿನ ಕ್ರೆಡಿಟ್ ಅಮಿತ್ ಶಾ ಕೂಡ ಹೋಗಬೇಕು. ಯಾಕೆಂದರೆ ನಿರಂತರವಾಗಿ 10 ವರ್ಷದ ಪ್ರಯತ್ನ, ಒಂದು ದಿನದ ಅಥವಾ ಒಂದು ವರ್ಷದ ಒಂದು ಅವಧಿಯ ಪ್ರಯತ್ನ ಅಲ್ಲ, 10 ವರ್ಷಗಳಿಂದ 15 ವರ್ಷಗಳಿಂದ ಅಮಿತ್ ಶಾ ಇದನ್ನು ನಿರಂತರವಾಗಿ ಬಂಗಾಳವನ್ನು ಅತ್ಯಂತ ಗಂಭೀರವಾಗಿ ಸ್ವೀಕರಿಸಿದ್ರು. ಯಾವ ಭಾಗದಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಅಂತ ಇದ್ರು. ಪ್ರಮುಖವಾಗಿ ಪ್ರೆಸಿಡೆನ್ಸಿ ಏರಿಯಾದಲ್ಲಿ, ಅಂದರೆ ಬಂಗಾಳದ ಚುನಾವಣೆ ಅಥವಾ ಬಂಗಾಳದ ಮುಖ್ಯಮಂತ್ರಿ ಯಾರು ಇರ್ತಾರೆ ಅವರು ಗೆಲ್ಲಬೇಕು ಅಥವಾ ಅಧಿಕಾರವನ್ನು ಹಿಡಬೇಕು ಅಂದರೆ ಪ್ರೆಸಿಡೆನ್ಸಿ ಏರಿಯಾ ಮಾಲ್ಡಾ ಇರ್ಬೋದು ಅಥವಾ ಕೋಲ್ಕತ್ತಾ ಇರ್ಬೋದು, ಅದೇ ರೀತಿ ಹೂಗ್ಲಿ ಇರ್ಬೋದು, ಅದೇ ರೀತಿ ನಾಡಿಯಾ ಭಾಗ ಇರ್ಬೋದು, ಈ ಭಾಗದಲ್ಲೇ ಹೆಚ್ಚಿನ ಅಧಿಕಾರವನ್ನು ಸಂಖ್ಯೆಯನ್ನು ಗೆಲ್ಲಬೇಕಾಗತ್ತೆ. ಈಗ ಮೋದಿ ಬಂದಿದ್ದಾರೆ, ಇನ್ನೊಂದು ಕೆಲವೇ ಹೊತ್ತಲ್ಲಿ ಮಾತಾಡ್ತಾರೆ.